ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಗಾಗಿ ಜಾತಿ ಜನಗಣತಿಯಲ್ಲಿ ಮಾದಿಗ ಎಂದು ಬರೆಸುವ ಅಭಿಯಾನಕ್ಕೆ ಜಾಗೃತಿ ಜಾಥಾಕ್ಕೆ ನಗರದ ಡಿಸಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಮುಂದೆ ದಸಂಸ ಹಿರಿಯ ಮುಖಂಡ ಎಚ್ಕೆ ಸಂದೇಶ್, ಎಂ ಸೋಮಶೇಖರ್ ಹಾಗೂ ಸಿಪಿಐಎಂನ ಧರ್ಮೇಶ್ ಚಾಲನೆ ನೀಡಿದರು. ದಸಂಸ ಹಿರಿಯ ಮುಖಂಡ ಎಚ್ಕೆ ಸಂದೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಒಳ ಮೀಸಲಾತಿ ಜಾರಿಗೂ ಮುನ್ನ ಇದೇ ತಿಂಗಳ 5ರಿಂದ ಪರಿಶಿಷ್ಟ 101 ಜಾತಿಗಳ ಗಣತಿ ಆರಂಭವಾಗುತ್ತಿದ್ದು, ಆಯಾ ಜಾತಿಗಳ ಜನರು ಮೂಲ ಜಾತಿಯ ಹೆಸರನ್ನೇ ನಮೂದಿಸಬೇಕು. ಮೊದಲನೇ ಹಂತದಲ್ಲಿ ಮೇ 5ರಿಂದ 26ರವರೆಗೆ ದತ್ತಾಂಶ ಸಂಗ್ರಹಣಾ ಕಾರ್ಯಕ್ರಮ ನಡೆಯಲಿದೆ. ಈ ವೇಳೆ ಜಾತಿ ಜನಗಣತಿಯಲ್ಲಿ ಮಾದಿಗ ಎಂದು ಬರೆಸಿ ಮೇ 19ರಿಂದ 21ರವರೆಗೆ ಮತಗಟ್ಟೆ ಅಭಿಯಾನ ನಡೆಯಲಿದೆ. ಮೇ 19ರಿಂದ 23ರವರೆಗೆ ಆನ್ಲೈನ್ ಮೂಲಕ ಜಾತಿ ನಮೂದಿಸಲು ಅವಕಾಶವಿದೆ ಎಂದರು. ಈ ಸಂದರ್ಭದಲ್ಲಿ ಯಾರು ಕೂಡ ದೂರ ಉಳಿಯದೆ ತಮ್ಮ ಮೂಲ ಜಾತಿ ನಮೂದಿಸಬೇಕು ಎಂದು ಮನವಿ ಮಾಡಿದರು. ಈ ಬಗ್ಗೆ ತಮ್ಮ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಜಾಗೃತಿ ಜಾಥಾ ಅಭಿಯಾನಕ್ಕೆ ಚಾಲನೆ ಕೊಡಲಾಗಿದೆ. ಈ ಜಾಥಾವು ಜಿಲ್ಲೆಯ ಪ್ರತಿಯೊಂದು ಹಳ್ಳಿ, ತಾಲೂಕುಗಳಿಗೆ ಭೇಟಿ ನೀಡಿ ಜಾಗೃತಿ ಮೂಡಿಸಲಿದೆ ಎಂದು ಹೇಳಿದರು. ಜೂನ್ 11ರಂದು ಬುಧವಾರ ನಗರದ ಕಲಾಭವನದಲ್ಲಿ ಮಾದಿಗ ದಾಂಡೋರ ಎಂಆರ್ಎಚ್ಎಸ್ ವತಿಯಿಂದ ಜಿಲ್ಲಾ ಸಮಾವೇಶ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಒಳ ಮೀಸಲಾತಿ ವರ್ಗೀಕರಣ ರಾಷ್ಟ್ರೀಯ ಹೋರಾಟಗಾರ ಮಂದಕೃಷ್ಣ ಮಾದಿಗ ಆಗಮಿಸಲಿದ್ದು, ಈ ಸಮಾವೇಶವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು. ನಮೂದು ಮಾಡಿ ದತ್ತಾಂಶ ಸಂಗ್ರಹ ಮಾಡಿಕೊಡ್ಲಿಕ್ಕೆ ಈಗಾಗಲೇ 5ನೇ ತಾರೀಕಿಂದ 17ನೇ ತಾರೀಕುವರೆಗೂ ಮತ್ತು 19ನೇ ತಾರೀಕಿಂದ 23ನೇ ತಾರೀಕುವರೆಗೂ ಸಮೀಕ್ಷೆಯನ್ನು ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತಿದ್ದಾರೆ. ಈ ಸಮೀಕ್ಷೆಗೆ ನಮ್ಮ ಮಾದಿಗ ಸಮುದಾಯದ ಪ್ರತಿ ಹಳ್ಳಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸಹಕಾರ ಕೊಟ್ಟು ನಮ್ಮ ಮೂಲ ಜಾತಿಯಾಗಿರ್ತಕ್ಕಂಥ ಮಾದಿಗ ಸಮುದಾಯವನ್ನು ನಮೂದು ಮಾಡಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಎಲ್ಲ ಅಸ್ಪೃಶ್ಯ 101 ಜಾತಿಗಳಿದ್ವಿ, ಅವರು ತಮ್ಮ ಮೂಲ ಜಾತಿಗಳನ್ನ ಅದೇ ಜಾತಿಯನ್ನು ನಮೂದು ಮಾಡುವ ಮೂಲಕ ಮುಂದೆ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಒಳ ಮೀಸಲಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅವಕಾಶಗಳನ್ನ ಪಡ್ಕೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಮಾದಿಗ. ಅತ್ಯಂತ ಒಂದು ಅಭಿಪ್ರಾಯವನ್ನು ಮಂಡನೆ ಮಾಡಿ ಗಟ್ಟಿಯಾದಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕೆ ನಿಮ್ಮ ಎಲ್ಲರಿಗೂ ಕೂಡ ಇನ್ನೊಂದು ತೀರ್ಮಾನ ಆಗಿದೆ. ಇದೇ ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾಡಬೇಕು ಅಂತಲೂ ಕೂಡ ಒಂದು ತೀರ್ಮಾನವನ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕೂಡ ಕೊಟ್ಟಿದೆ. ಹಂಗಾಗಿ ಇವೆಲ್ಲ ಹಿನ್ನೆಲೆ ಒಳಗಡೆ ನಾವೇನು ಮಹಾರಾಜರಾಗ್ತೀವಿ ಅಂತ ಅಲ್ಲ, ಆದ್ರೆ ಕನಿಷ್ಠ ಈ ಮೀಸಲಾತಿ ಮುಖೇನ ಈ ದಲಿತ ಸಮುದಾಯ, ಅಸ್ಪೃಶ್ಯ ಸಮುದಾಯ ಈ ಸಮಾಜದ ಮೇಲ್ನೋಟಕ್ಕೆ ಬರ್ತದೆ. ಮಾದಿಗ ದಾಂಡೋರ ಸಮಿತಿ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್, ಸಮುದಾಯದ ಮುಖಂಡರಾದ ಚಂದ್ರಶೇಖರ್, ಸತೀಶ್, ಮಹಾದೇವ್, ರಮೇಶ್, ರವೀಶ್, ತಿರುಪತಿಹಳ್ಳಿ ದೇವರಾಜ್, ನಿವೃತ್ತ ಎಇ ದೇವರಾಜ್ ಮೊದಲಾದವರು ಇದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.